ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಶ್ರೀದೇವಿ ನಿಮ್ಮ ಜೊತೆ ಇದ್ದೀನಿ. ಇವತ್ತು ನಾನು ವಿಶೇಷವಾದಂಥ ಮತ್ತೊಂದು ಒಳ್ಳೆಯ ಕರ್ನಾಟಕದ ಬ್ರ್ಯಾಂಡ್ ಅನ್ನುವಂಥ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಬಿಸಿಬೇಳೆ ಬಾತ್ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಅಂತಂದರೆ ಖಂಡಿತ ತುಂಬ ಅಪರೂಪ ಹೇಳೋದು ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ. ಪ್ರತಿಯೊಬ್ಬರ ಫೇವ್ರೆಟ್ ಇದು. ಆದರೆ ಇದನ್ನು ಚೆನ್ನಾಗಿ ಮಾಡಿದ್ರೆ ಮಾತ್ರ ಫೇವ್ರೆಟ್ ಆಗುತ್ತೆ, ಇಲ್ಲ ಅಂತಂದರೆ ಖಂಡಿತ ತಿನ್ನೋದಕ್ಕಾಗೋದಿಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ ಬಿಸಿಬೇಳೆ ಬಾತ್ ಯಾವತ್ತೂ ಕೂಡ ಗಟ್ಟಿ ಇರಬಾರ್ದು. ಸೊ ನೀರು ಅಂದರೆ ಸ್ವಲ್ಪ ನೀರಾಗಿ ಇರಬೇಕು, ಜೊತೆಗೆ ಆ ಕಲರ್ ಬರಬೇಕು, ಅದ್ರ ಜೊತೆಗೆ ರುಚಿ ಬರಬೇಕು, ಘಮ್ ಅನ್ನಬೇಕು, ಅದ್ರ ಫ್ಲೇವರ್ ಹಾಗೇ ಇರಬೇಕು. ಸೊ ಇವೆಷ್ಟೆಲ್ಲ ಬೇಕು ಅಂತಂದರೆ ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡಬೇಕಂತಂದರೆ ನೀವೇನು ಮಾಡಬೇಕು, ದೇವೀಸ್ ಕಿಚನ್ನ ಈ ವಿಡಿಯೋ ನೋಡಬೇಕು. ಜೊತೆಗೆ ಬಿಸಿಬೇಳೆ ಬಾತ್ ಪುಡಿಯನ್ನು ಮಾಡೋದು ಕೂಡ ನಾನು ತೋರಿಸ್ಕೊಟ್ಟಿದ್ದಿಲ್ಲ, ಆ ವಿಡಿಯೋನ ನೋಡಿ ಪುಡಿನೂ ನೀವೇ ಮಾಡ್ಕೋಬೇಕು. ಇವಿಷ್ಟ ಆದರೆ ಘಮ್ ಅನ್ನುವಂಥ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಸೊ ತುಂಬ ರುಚಿಯಾದಂಥ ಬಿಸಿಬೇಳೆ ಬಾತ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಮಾಡ್ಕೊಳ್ದಿರೋರು. ಹಾಗೆಯೇ ನೋಟಿಫಿಕೇಶನ್ ಬೇಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಏನು ಬೇಕು ಅಂತ ನೋಡೋಣ. ಈ ಬಿಸಿಬೇಳೆ ಬಾತ್ಗೆ 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಅಕ್ಕಿ, ಇದೆರಡೂ ಕೂಡ ಯಾವಾಗಲೂ ಸಮಕ್ಕೆ ಹಾಕ್ಕೋಬೇಕು ನೀವು, ಆಯಿತಾ. ಅದಾದ ನಂತರ ತರಕಾರಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟು ಮತ್ತು ನವಿಲುಕೋಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಿಷ್ಟೆಲ್ಲ ನೀವು ಹಸಿ ಬಟಾಣಿ ಹಾಕೋಬಹುದು, ಕಡಲೆ ಬೀಜ ಹಾಕ್ಕೊಳ್ಬಹುದು. ಜೊತೆಗೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಒಂದು 5-6 ಬಗೆ ತರಕಾರಿ ಹಾಕಿದರೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಟ್ರೈ ಮಾಡಿ 5-6 ಬಗೆಯ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನಂತರ 1 ಟೊಮ್ಯಾಟೊ ಮತ್ತು 1 ಕ್ಯಾಪ್ಸಿಕಮ್ಮನ್ನು ನೀವು ಹೆಚ್ಚಿಟ್ಕೊಳ್ಳಿ. ಬಿಸಿಬೇಳೆ ಬಾತ್ ಪುಡಿ ರೆಡಿ ಇರಲಿ. ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿ ಮಾಡಿ ಕಲ್ತ್ಕೊಳ್ಳಿ. ಇದಾದ ನಂತರ ಹುಣಸೆಹಣ್ಣು ರಸ, ನೀವು 1 ನಿಂಬೆಹಣ್ಣಿನ ಗಾತ್ರ ಅಷ್ಟು, ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಅದಾದ ನಂತರ ಉಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಎಣ್ಣೆ ನಾವು ಬೇಳೆ ಬೇಯುವಾಗ ಹಾಕಬೇಕಾಗತ್ತೆ. ಅದಾದ ನಂತರ ಒಗ್ಗರಣೆಗೆ ಬೇಕಾಗುತ್ತೆ. ಸೊ ಹಾಗಾಗಿ ಎಣ್ಣೆ ಇರಲಿ, ಒಂದು 3-4 ಚಮಚ. ಸಾಸಿವೆ 1-2 ಚಮಚ ಇರಲಿ. ಅದಾದ ನಂತರ ಹಿಂಗು ಘಮಕ್ಕೆ. ಅದಾದ ನಂತರ ತುಪ್ಪ ಒಂದು 4-5 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಸೊ ನಾವು ಮೊದಲೇನು ಮಾಡೋಣ ಅಂತಂದರೆ, ಈ ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿ ಮತ್ತು ಈ ತರಕಾರಿ ಎಲ್ಲವನ್ನು ಹಾಕ್ಕೊಂಡು ನಾವು ಅದನ್ನು ಕುದಿಲಿಕ್ಕೆ ಇಡಬೇಕು, ಅಂದರೆ ಬೇಯಲಿಕ್ಕೆ ಇಡಬೇಕಾಗತ್ತೆ. ಕುಕ್ಕರ್ಗೆ ಜೋಡಿಸಿಡೋಣ. ಎಣ್ಣೆ ಒಂಚೂರು ಹಾಕಿ ಬೇಳೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾವು ಈಗ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀವಿ. 1 ಕಪ್ಪು ಅಕ್ಕಿ, 1 ಕಪ್ಪು ಬೇಳೆ, ಜೊತೆಗೆ ತರಕಾರಿಗಳನ್ನು ಹಾಕ್ಕೊಂಡಿದ್ದೀವಿ. ನೆನಪಿಡಿ, ಈಗ ನಾವು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಹಾಕಬಾರ್ದು. ಅದು ಬಿಟ್ಟು ನೆಲ್ಲವನ್ನು ಹಾಕಿ ನೀವು ಸ್ಟವ್ ಮೇಲೆ ಇಡಿ. ಸ್ಟವ್ ಮೇಲೆ ಇಟ್ಟ ನಂತರ ಅದು ನೀವು 1-2 ಅಥವಾ 3, ನಿಮ್ಮ ಕುಕ್ಕರ್ ನಿಮ್ಗೆ ಗೊತ್ತಿರುತ್ತೆ, ಸೊ ಅಷ್ಟು ವಿಷಲ್ ಬರೋವರೆಗೂ ನೀವು ಅದನ್ನು ಕೂಗಿಸಿ, ಅಷ್ಟು ಟೈಮ್ ಬೇಕಾಗುತ್ತೆ. ಅದಾದ ನಂತರ ನೀವು ಇಳಿಸಿಟ್ಕೊಳ್ಳಿ. ಇನ್ನು ನೀರೆಷ್ಟು ಹಾಕಬೇಕು ಅಂತಂದರೆ, ಅದಕ್ಕೆ ಖಂಡಿತ ತರಕಾರಿ ಇವೆಲ್ಲ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕಬೇಕು. ಕಡಿಮೆ ನೀರು ಹಾಕಬೇಡಿ, ಚೆನ್ನಾಗಿ ಬೇಯಬೇಕು. ಅಲ್ಲೇ ಬೇಯಿದ್ರೆ ಚೆನ್ನಾಗಿರುತ್ತೆ. ನಂತರ ನಾವು ಆ ಕುಕ್ಕರ್ನ ಪಕ್ಕಕ್ಕೆ ಇಳಿಸ್ಕೊಂಡಿದ್ದೀವಲ್ಲ, ಈಗ ಏನು ಮಾಡೋಣ, ಒಂದು ಸ್ಟವ್ ಹಚ್ಚಿ ಮತ್ತು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಹಾಕಿದ್ರೆ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀರಾ. ಸಾಸಿವೆ ಚಿಟಪಟ ಅಂದ ತಕ್ಷಣ ನಾವು ಹಿಂಗೆ ಏನಿದೆ ಅದನ್ನು ಒಂದು ಚೂರು ತೊಗೊಂಡು ಹಿಂಗನ್ನು ಈಗ ನಾವು ಒಗ್ಗರಣೆಗೆ ಹಾಕಬೇಕಾಗತ್ತೆ. ಸೊ ಸ್ವಲ್ಪ ಗಟ್ಟಿ ಹಿಂಗೋ ಅಥವಾ ಪುಡಿ ಹಿಂಗೋ ನೋಡ್ಕೊಂಡು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕಿದ ನಂತರ ಇವೆರಡು ಆದ ನಂತರ ನೀವು ನಾ ಹೇಳಿದ್ನಲ್ಲ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಕುಕ್ಕರಲ್ಲಿ ಬೇಯಿಸ್ಬಿಡಿ ಅಂತ, ಅದನ್ನು ಇದಕ್ಕೆ ಹಾಕಿ ಈಗ ಇದರಲ್ಲಿ ಎಣ್ಣೆನಲ್ಲೇ ಬಾಡಿಸ್ಕೊಳ್ಳಿ. ನೀವು ಇದರಲ್ಲೇ ಬೇಯಬೇಕಿದು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕ್ರಿಸ್ಪಿ ಆಗಿರೋದಂತಹ ಒಂದು ಟೆಕ್ಸ್ಚರ್ ಬರಬೇಕು. ಆ ಥರದಲ್ಲಿ ಕ್ಯಾಪ್ಸಿಕಮ್ನ ಪೂರ್ತಿನೂ ಬೇಯಿಸಬಾರ್ದು, ಯಾಕಂದರೆ ಮತ್ತು ಬಿಸಿಬೇಳೆ ಬಾತಲ್ಲಿ ಬಿದ್ದಾಗ ಇನ್ನೂ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವೇನು ಮಾಡಬೇಕು, ಅರ್ಧಂಬರ್ಧ ಹಾಫ್ ಬಾಯ್ಲ್ ಅಂತ ಏನಂತೀರ ಆ ರೀತಿ ಮಾಡಿಟ್ಕೋಬೇಕು ಒಗ್ಗರಣೆಯಲ್ಲಿ. ನೋಡಿ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಇದು ಅಷ್ಟು ಬೇಗ ಆಗೋಗುತ್ತೆ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕಿ, ಇದಕ್ಕೂ ಒಂಚೂರು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಮಾಡ್ಕೊಳ್ಳಿ, ಇಲ್ಲಾಂದರೆ ಒಟ್ಟಿಗೆ ಉಪ್ಪು ಹಾಕಿದಾಗೂ ನಡೆಯುತ್ತೆ. ಸೊ ಈಗ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ನೀವು ಕಾಣಿಸ್ತಾ ಇದೆಯಲ್ಲ, ಇಷ್ಟ ಆದರೆ ಸಾಕು. ತೀರಾ ನುಣ್ಣಗೆ ರವೆನ ಬೇಯಿಸೋದು ಬೇಕಾಗಿಲ್ಲ. ಈ ಟೆಕ್ಸ್ಚರಲ್ಲಿ ಈ ಒಂದು ಹಂತದಲ್ಲಿರುವಾಗ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ಇದ್ರ ಕೆಲಸ ನಮಗಿಲ್ಲ. ಯಾರಿಗಾದರೂ ಕರಿಬೇವು ಹಾಕೋ ಅಭ್ಯಾಸ ಇದ್ದರೆ ಖಂಡಿತ ಈಗಲೇ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಒಳ್ಳೆಯದು. ನಾನು ಇದಕ್ಕೆ ಕರಿಬೇವು ಹಾಕಿಲ್ಲ. ಬಿಸಿಬೇಳೆ ಬಾತ್ಗೆ ಸಾಮಾನ್ಯವಾಗಿ ನಾನು ಕರಿಬೇವನ್ನು ಹಾಕೋದಿಲ್ಲ. ಆಮೇಲೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಮೇಲೆ ಕಾಣಿಸ್ಲಿ ಅನ್ನೋ ಥರ 1-2 ಒಣಮೆಣಸಿನ್ಕಾಯಿ ಹಾಕ್ತಾರೆ. ಅದು ಬೇಕಾದ್ರೂ ಒಗ್ಗರಣೆಗೆ ಇವಾಗಲೇ ಹಾಕೋಬೋದು. ಸೊ ಅದನ್ನು ಪಕ್ಕಕ್ಕೆ ಇಡೋಣ. ಈಗ ನಾವು ಒಂದು ದೊಡ್ಡ ಬಟ್ಲು ತೊಗೊಳ್ಳೋಣ. ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇಲ್ಲ ಮತ್ತೆ ಅಂದರೆ ಸಾಕಾಗಲ್ಲ ಜಾಗ. ಅದಕ್ಕೆ ಒಂದು ಅಗಲದ ಪಾತ್ರೆ ಬೆಸ್ಟು. ಅಗಲದ ಪಾತ್ರೆಯಲ್ಲಿ ನೀವು ಹುಣಸೆ ರಸ
ನೀವು ಎಷ್ಟು ಹುಣಸೆಹಣ್ಣು ನೆನೆಸಿಟ್ಟಿರ್ತೀರೋ, ನಾನು ಹೇಳಿದ ಒಂದು ನಿಂಬೆ ಹಣ್ಣಿನ ಗಾತ್ರ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ. ಹುಣಸೆಹಣ್ಣು ನೋಡ್ಕೊಳ್ಳಿ, ನಿಮ್ಗೆ ಅಳತೆ ಗೊತ್ತಾಗುತ್ತೆ ಎಷ್ಟು ಬೇಕಷ್ಟು. ಆ ಹುಳಿಯನ್ನು ನೀವು ಹಿಂಡ್ಕೊಳ್ಳಿ. ಅದಕ್ಕೆ ನೀವು ಬಿಸಿಬೇಳೆಬಾತ್ ಪುಡಿ ಏನು ಮಾಡ್ಕೊಂಡಿರ್ತೀರ ಅದನ್ನು ನೀವು ಸುಮಾರು 7ರಿಂದ 8 ಚಮಚ ಹಾಕಬೇಕಾಗತ್ತೆ. ಸೊ ಖಾರ ಮಾಡಿದರೆ ತುಂಬ ಅಥವಾ ಎಲ್ಲ ಫ್ಲೇವರ್ಗಳು ಜಾಸ್ತಿಯಾಗಿರ್ತಾರೆ ಮಾಡಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ತೋರಿಸಿದ ಥರನೇ ನೀವು ಮಾಡಿದ್ರೆ ಖಂಡಿತ ಇದಕ್ಕೊಂದು 7ರಿಂದ 8 ಚಮಚದಷ್ಟು ನೀವು ಪುಡಿಯನ್ನು ಹಾಕ್ಕೊಳ್ಳಿ. ಇದನ್ನು ಹಾಕೊಂಡಾದ ನಂತರ ಬೆಲ್ಲ ಸ್ವಲ್ಪ ಬೆಲ್ಲ, ತುಂಬ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಬೆಲ್ಲ, ಯಾಕಂದರೆ ರುಚಿ ಡಿಫ್ರೆಂಟಾಗಿ ಕೊಡುತ್ತೆ. ಸೊ ಬೆಲ್ಲ ಹಾಕ್ತೀರಾ. ಬೆಲ್ಲ ಹಾಕಿದ ನಂತರ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಸೊ ಉಪ್ಪು ನೀವು ಇವಾಗಲೇ ಹಾಕಬೇಕಾಗತ್ತೆ. ಸೊ ಹಾಕಿದ ನಂತರ ಇವೆಲ್ಲವನ್ನು ಹಾಕಿದ್ರಲ್ಲ, ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕೀಗ, ಇದಕ್ಕೆ ಒಂದು 3 ಅಳತೆಯಷ್ಟು ನೀರನ್ನು ಹಾಕಿ. ನೋಡಿ, ನೀವು ಒಂದು 3 ಅಳತೆ ಅಂತಂದರೆ ಒಂದು ದೊಡ್ಡ ಲೋಟದಲ್ಲಿ 3 ಅಳತೆಯಷ್ಟು ನೀರನ್ನು ಹಾಕಿ. ಯಾಕಂದರೆ ಬಿಸಿಬೇಳೆಬಾತು ತುಂಬ ನೀರು ಕೇಳುತ್ತೆ, ಹಾಗಾದರೆ ತುಂಬ ಮೊದಲೇ ನೀರು ಮಾಡ್ಕೊಬೇಡಿ. ಈ ಎಲ್ಲ ಪದಾರ್ಥ ಕುದ್ದು ಅಲ್ಲಿ ನಾವು ಹಾಕುವಂಥ ಮಿಶ್ರಣಕ್ಕೂ ಸಾಕಾಗಬೇಕು. ಹಾಗಾಗಿ ಒಂದು 3 ಲೋಟದಷ್ಟು ಅಥವಾ 4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಬೇಯ್ತಾ. ಸೊ ಅಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ನೀವು ಸ್ಟವ್ ಮೇಲೆ ಕುದಿಲಿಕ್ಕಿಡಿ. ನಾನು ಉದ್ದೇಶ ಯಾಕೆ ಇಲ್ಲಿ ಮೊದಲೇ ಮಾಡ್ಕೊಂಡಿದ್ರೆ, ಈ ಪುಡಿ ನೀವು ಕುದಿತಾ ಇದ್ದಾಗ ಹಾಕಿದ್ರೆ ಗಂಟು ಕಟ್ಟೋ ಸಾಧ್ಯತೆ ಇರುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ಲ ಅದಕ್ಕೆ. ಸೊ ಈಗಲೇ ಮೊದಲೇ ನಾವು ನೀರು ಥರ ಮಾಡ್ಕೊಂಡು ಹಾಕಿದರೆ ಅದು ಗಂಟು ಕಟ್ಟೋದಿಲ್ಲ. ಈ ಥರ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ಒಲೆ ಮೇಲೆ ಇಟ್ಟು ಬರೀ ಇಷ್ಟನ್ನೇ ಚೆನ್ನಾಗಿ ಕುದ್ದ ನಂತರ ಕುಕ್ಕರ್ ತೆಗೆದು ಈಗ ನಮ್ಮ ತರಕಾರಿ, ಅಕ್ಕಿ, ಬೇಳೆ ಏನು ಬೆಂದಿರುತ್ತೆ ಅದನ್ನು ಪೂರ್ತಿ ಅದಕ್ಕೆ ಬಗ್ಗಿಸ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಬಗ್ಗಿಸ್ಕೊಳ್ಳಿ. ಒಂದೇ ಸತಿ ಪಟ್ ಅಂತ ಹಾಕ್ಕೊಳ್ಬಿಡಿ, ಮುಖಕ್ಕೆ ಸಿಡಿಯುತ್ತೆ. ಸೊ ನಿಧಾನಕ್ಕೆ ಹಾಕಿ ಈಗ ಎಲ್ಲವನ್ನು ಹಾಕಿದ ನಂತರ ಕುದಿಬೇಕದು, ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು, ಹುಳಿ, ಖಾರ ಮತ್ತು ನಾವೇನು ಪದಾರ್ಥಗಳನ್ನು ಬೇಯಿಸಿದ್ರಿ ಅವೆಲ್ಲವೂ ಕೂಡ ಹೊಂದ್ಕೋಬೇಕು. ಸೊ ಅಲ್ಲಿವರೆಗೂ ಇದು ಕುದಿಲಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಕುದಿಬೇಕು ಚೆನ್ನಾಗಿ. ಒಂದು ಕುದಿ ಬಂದ ತಕ್ಷಣ ನೀವು ಖಂಡಿತ ಆಫ್ ಮಾಡಬೇಡಿ, ಚೆನ್ನಾಗಿ ಕುದಿಬೇಕು. ಯಾವುದು ನಾನು ಸಾರು ಹುಳಿ ಕುದಿಯುವಾಗ ಹೇಳಿದ್ನಲ್ಲ, ಸೊ ನಮ್ಮ ಮಸಾಲೆಯಿಂದ ಒಂದು ಸೈಡಿಗೆ ಬರುತ್ತಲ್ಲ ಆ ರೀತಿ ಬರಬೇಕು. ಅಲ್ಲಿವರೆಗೂ ಇದು ಕುದಿಲಿ. ಚೆನ್ನಾಗಿ ಕುದ್ದಾಗ ನಿಮಗೇನಾಗುತ್ತೆ, ಆ ಪರಿಮಳ ಚೆನ್ನಾಗಿ ಹಿಡಿಯುತ್ತೆ. ಜೊತೆಗೆ ರುಚಿ, ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಹೊಂದ್ಕೊಂಡಾಗ ತುಂಬ ರುಚಿ ಇರುತ್ತೆ. ಸೊ ಈ ರೀತಿ ಕುದೀತಾ ಇರುವಾಗ ಅವಾಗ ಏನು ಮಾಡಿದರೆ ಪೂರ್ತಿ ಇನ್ನೇನು ನಾವು ಇಳಿಸ್ತೀವಿ ಅನ್ನೋದಕ್ಕಿಂತ ಮುಂಚೆ ಈ ಒಂದು ತಾವೇನು ಒಗ್ಗರಣೆ ತೆಗೆದಿಟ್ಕೊಂಡಿದ್ವಿ ಇದನ್ನು ಹಾಕ್ಬಿಡಿ. ಇದನ್ನು ಹಾಕ್ಬಿಟ್ಟು ಮತ್ತಿನ್ನೊಂದು 1-2 ನಿಮಿಷ ಕುದಿಸ್ಬೇಕು. ಸೊ ಕುದಿಸಿದ ನಂತರ ಈಗ ನೀವು ತುಪ್ಪ ಹಾಕಿ, ನೀವು ಊಟಕ್ಕೆ ಬಡಿಸ್ಕೊಳ್ಳೋ ಹಾಕೋ ತುಪ್ಪ ಬೇರೆ, ಈಗ ರುಚಿಗೆ ಹಾಕುವಂಥ ತುಪ್ಪ ಬೇರೆ. 4ರಿಂದ 5 ಸ್ಪೂನಷ್ಟು ತುಪ್ಪವನ್ನು ಹಾಕಿ, ಚಿಕ್ಕ ಸ್ಪೂನು ಹೇಳ್ತಾ ಇದ್ದೀನಿ, ಸೌಟಲ್ಲ, ಓಕೆ. ಸೊ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕುದಿಸಿ. ಮತ್ತು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಅದರಲ್ಲಿ ಇದು ಕುದಿಬೇಕು. ಯಾಕಂದರೆ ಎಷ್ಟು ಕುದಿಯುತ್ತೋ ಅಷ್ಟು ಬಿಸಿಯಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನೀವು ಟೆಕ್ಸ್ಚರ್ ನೋಡ್ತಾ ಇದ್ದಿಲ್ಲ, ಈ ಟೆಕ್ಸ್ಚರು ಹಾಗೇ ಇರುತ್ತೆ. ಗಟ್ಟಿ ಆದರೆ ಬಿಸಿಬೇಳೆಬಾತ್ ಚೆನ್ನಾಗಿರೋದಿಲ್ಲ. ಸೊ ಯಾವಾಗಲೂ ಕೂಡ ಈ ರೀತಿ ಒಂದು ಸೆಮಿ ಲಿಕ್ವಿಡ್ ಅಂತ ಏನು ಹೇಳ್ತೀವಿ ಆ ಸ್ಥಿತಿನಲ್ಲಿ ಇದು ಇದ್ದಾಗೆ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ನೋಡಿ, ಇವಾಗ ಆಗಿದೆಯಲ್ಲ, ಕಾಣಿಸ್ತದೆ ನೋಡಿ, ಈಗೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಆ ಎಣ್ಣೆ ಜಿಡ್ಡೆಲ್ಲ ಒಂದು ಕಡೆ ಹೋಗಿ ಸೇರಿಕೊಳ್ತಾ ಇದೆ. ಸೊ ಬಿಸಿಬೇಳೆಬಾತ್ ರೆಡಿ ಆಗಿದೆ. ಇದನ್ನು ನೀವು ಈಗ ಸರ್ವ್ ಮಾಡೋಕ್ಕೆ ರೆಡಿ. ಓಕೆ, ಘಮಘಮಿಸುವ ಬಿಸಿಬೇಳೆಬಾತು. ಇದನ್ನು ನೀವು ಹೇಗೆ ಬೇಕಾದ್ರೂ ಸರ್ವ್ ಮಾಡ್ಕೊಳ್ಳಿ. ಬಿಸಿಬೇಳೆಬಾತ್ ಹೇಗೆ ತಿನ್ನಬೇಕು ಅಂತಂದರೆ ಅದು ಚಾಯ್ಸ್ ನಿಮ್ಮದು. ನೋಡಿ, ನಾನೇ ಆಪ್ಷನ್ಸ್ ಕೊಡ್ತೇನೆ. ಕೆಲವರು ಬೂಂದಿ ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ರಾಯ್ತ ಹಾಕ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ಇನ್ನು ಮಿಕ್ಸ್ಚರ್ಸ್ ಹಾಕ್ಕೊಂಡು ತಿಂತಾರೆ, ಇನ್ನೂ ಬೊಂಬಾಟಾಗಿರುತ್ತೆ. ಇಲ್ಲ ಅಂದರೆ ಚಿಪ್ಸ್ ಹಾಕ್ಕೊಂಡು ತಿಂತಾರೆ, ಅದು ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇವೆಲ್ಲ ನಿಮಗೆ ಬಿಟ್ಟಿದ್ದು. ನೋಡಿ, ತೋರಿಸಿದ್ದೀನಲ್ಲ, ಯಾವುದು ಜೊತೆ ಬೇಕಾದರೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಕಿವಿ ಮಾತನ್ನು ಕೇಳಬೇಡ. ಇವತ್ತಿನ ಕಿವಿ ಮಾತು ಸಿಂಪಲ್ ಆದರೆ ಎಫೆಕ್ಟಿವ್. ನಾವು ಹಿಂದಿನ ಕಾಲದವ್ರು ನೋಡಿದ್ವಿ, ಅವರು ಉಪ್ಪು, ಹುಣಸೆ ಹಣ್ಣು ಅಥವಾ ಕೆಲವು ಪದಾರ್ಥಗಳನ್ನು ಪಿಂಗಾಣಿ ಜಾಡಿಗಳಲ್ಲೇ ಇಡ್ತಾಯಿದ್ರು. ನಾನು ಏನಕ್ಕಿರ್ಬೋದು, ಬಹುಶಃ ಆವಾಗೆಲ್ಲ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಇತ್ತು, ಅದಕ್ಕೆ ನಾನು ಅಂತ ಅಂದ್ಕೊಳ್ತಿದ್ದೆ. ಖಂಡಿತ ಅದು ರೀಸನ್ ಇದ್ರೂ ಇರ್ಬೋದು, ಆದರೆ ಅದರಲ್ಲಿ ಇಟ್ಟಾಗ ನಿಮಗೆ ಪದಾರ್ಥಗಳು ಚೆನ್ನಾಗಿರುತ್ತೆ, ಕೆಡೋದಿಲ್ಲ ಅನ್ನೋದು ನಾನು ಉಪಯೋಗಿಸೋಕ್ಕೆ ಶುರು ಮಾಡಿದಾಗ ಗೊತ್ತಾಯಿತು. ಅಷ್ಟೇ ಅಲ್ಲ, ಈ ಒಂದು ಪಿಂಗಾಣಿ ಜಾಡಿಗಳಲ್ಲಿ ನೀವೇನಾದರೂ ಇಟ್ಟಾಗ ಅದರೊಳಗಡೆ ಹುಳ ಹುಪ್ಪಟೆ ಬರೋದಿಲ್ಲ ಕಣ್ರಿ, ಹುಣಸೆಹಣ್ಣಲ್ಲಿ ಹುಳ ಬರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಉಪ್ಪಿನಕಾಯಿ ಇಡ್ತಾ ಇದ್ರು, ನೆನಪಿದೆಯಲ್ಲ ನಿಮಗೆ, ಉಪ್ಪಿನಕಾಯಿ ಕೂಡ ಕೆಡೋದಿಲ್ಲ, ತುಂಬ ದಿನ ಚೆನ್ನಾಗಿರುತ್ತೆ. ನಮ್ಮ ಈ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ಗಿಂತ ಬಹಳ ಸೇಫ್ ಅನಿಸುತ್ತೆ. ಸೊ ನೀವು ಕೂಡ ಅಲ್ಲಿ ಇಲ್ಲಿ ನೀವು ನೋಡ್ತಿರ್ತೀರ, ಮಾರ್ತಾ ಇರ್ತಾರೆ ದಾರಿ ಬದಿಯಲ್ಲಿ ಪಿಂಗಾಣಿ ಐಟಮ್ಗಳನ್ನು. ದಯವಿಟ್ಟು ಈ ಜಾಡಿಗಳನ್ನು ತಂದು ಉಪಯೋಗಿಸಿ, ಯಾವುದೇ ಹುಳ ಹುಪ್ಪಟೆ ಬರೋದಿಲ್ಲ. ಓಕೆ, ಸೊ ಟ್ರೈ ಮಾಡ್ತೀರಲ್ವಾ? ಸೊ ಮನೆಯಲ್ಲಿ
ಜಾಡಿಗಳನ್ನು ತಂದಿಟ್ಕೊಳ್ಳಿ. ಪುಟ್ಟದ್ದು 1 kgದು 1.5 kg ಅಷ್ಟದು ತಂದಿಟ್ಕೊಳ್ಳಿ. ಸೊ ಅದರಲ್ಲಿ ಏನು ಪದಾರ್ಥಗಳನ್ನು ಇಡಬಹುದೋ ಆ ಪದಾರ್ಥಗಳೆಲ್ಲ ಇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸೊ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.